Hi guys, welcome back to my YouTube channel. In breakfast ಗೆ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಕ್ವಿಕ್ ಆಗಿ ಒಂದು ರೆಸಿಪಿ ಇದು ನೀರು ದೋಸೆ. 1.5 ಕಪ್ ಅಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಅಕ್ಕಿಯನ್ನು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೋಬಹುದು, ಇಲ್ಲಾಂದ್ರೆ 4 to 5 ಅವರ್ಸ್ ನೆನೆಸಿ ಗ್ರೈಂಡ್ ಮಾಡ್ಕೋಬಹುದು. ಅಕ್ಕಿ ನೆಂದ ನಂತರ ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಅಕ್ಕಿಯ ಜೊತೆಗೆ ತುರಿದಿಟ್ಕೊಂಡಿರುವಂತಹ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕು. ಮತ್ತು ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಹಿಟ್ಟು ತೀರಾ ಗಟ್ಟಿಯಾಗಿ ಇರಬಾರ್ದು, ತೀರಾ ನೀರಾಗಿ ಇರಬಾರ್ದು, ಈ ಹದಕ್ಕೆ ಇರಬೇಕು. ಈ ಫ್ಲೇಮಲ್ಲಿ ತವಾನ ಕಾಯೋದಕ್ಕೆ ಇಡಬೇಕು. ನಂತರ ಎಣ್ಣೆ ಹಚ್ಚಿ ಈರುಳ್ಳಿಯಲ್ಲಿ ಚೆನ್ನಾಗಿ ಉಜ್ಕೋಬೇಕು. ಈರುಳ್ಳಿಯಲ್ಲಿ ಎಣ್ಣೆ ಉಜ್ಜಿದ್ರೆ ತವಾನ ದೋಸೆ ತವಾದಿಂದ ಚೆನ್ನಾಗಿ ಏಳುತ್ತೆ ಮತ್ತು ಕಿತ್ತೋಗೋದಿಲ್ಲ. ಈಗ 1 ಸೌಟಷ್ಟು ದೋಸೆ ಹಿಟ್ಟನ್ನು ತಗೊಂಡು ಹೀಗೆ ಚೆಲ್ಲಿದ ಹಾಗೆ ದೋಸೆಯನ್ನು ಹುಯ್ಕೋಬೇಕು. ನಾರ್ಮಲ್ ದೋಸೆ ಹಾಕ್ತೀವಲ್ಲ ಆ ಥರ ಹಾಕೋಬಾರ್ದು, ಬರಲ್ಲ ದೋಸೆ. ಬೇಕು ಅಂದರೆ ಎಣ್ಣೆ ಆಪ್ಷನ್ ಇದು, ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನೀರು ದೋಸೆಯನ್ನು ಒಂದೇ ಸೈಡ್ ಮಾತ್ರ ಬೇಯಿಸ್ಕೊಳ್ಳೋದು, ಮಾಮೂಲಿ ದೋಸೆ ಥರ 2 ಸೈಡ್ ಬೇಯಿಸ್ಕೊಳ್ಳೋದಿಲ್ಲ. ನೀರು ದೋಸೆ ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ಮತ್ತು ವೆಜಿಟೇಬಲ್ಸ್ ಹಾಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಈಗಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.